ನಾನು ಡಾಕ್ಟರ್ ಶ್ರೀ. ನಾನಿವತ್ತು ಪಂಪ್ಕಿನಲ್ಲಿ ದೋಸೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಯೂಶಲಿ ಬೀಜ ಎಲ್ಲ ಇರುತ್ತಲ್ಲ ಆ ಪಾರ್ಟು. ಯೂಶಲಿ ತುಂಬ ಜನ ಇದನ್ನ ಬಿಸಾಕ್ಬಿಡ್ತಾರೆ, ಬರೀ ಈ ಥರ ಪಲ್ಪಲ್ಲಿ ಮಾತ್ರ ಪಲ್ಯ ಮಾಡ್ತಾರೆ. ಸೊ ಪಲ್ಪನ್ನು ತೊಗೊಂಡಿದ್ದೀನಿ, ಮತ್ತು ಈ ಬೀಜದ ಭಾಗ ಏನಿರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಈ ಬೀಜವನ್ನು ಡ್ರೈ ಮಾಡಿಕೊಂಡು ಆಮೇಲೆ ಹುರಿದ್ರೆ ಮಕ್ಕಳಿಗೆ ಒಳ್ಳೆ ಪ್ರೋಟೀನ್ ಸೋರ್ಸ್ ಇದು. ಆಮೇಲೆ ಸಿಪ್ಪೆ ಚಟ್ನಿ ಮಾಡೋದು ನಾನು ಮುಂಚೆನೇ ತೋರಿಸ್ತೀನಿ. ಸೊ ನಾನು ಸಿಪ್ಪೆಯನ್ನು ತೆಗೆದುಬಿಡ್ತೀನಿ, ಬೀಜವನ್ನು ಸಪ್ರೇಟ್ ಮಾಡಿಕೊಂಡು ಬರೀ ಆ ಮಧ್ಯದಲ್ಲಿ ಸಾಫ್ಟ್ ಫ್ಲೆಶಿ ಇರುತ್ತಲ್ಲ ಅದು ಮತ್ತು ಪಂಪ್ಕಿನನ್ನು ಯೂಸ್ ಮಾಡಿ ಮಾಡುವಂಥ ಒಂದು ದೋಸೆ ಇದು. ಈ ಪಲ್ಪ್ ಏನಿದೆಯಲ್ಲ ಇದರಲ್ಲಿ ವೈಟಮಿನ್ ಎ, ಇ, ಸಿ ಇರುತ್ತೆ, ಐರನ್ನು, ಫೋಲೇಟು, ಜಿಂಕು, ಮ್ಯಾಗ್ನೀಷಿಯಮ್ ಇರುತ್ತೆ. ಇಮ್ಯುನಿಟಿಗೆ ತುಂಬ ಒಳ್ಳೆಯದು, ಡೈಜೆಷನ್ ತುಂಬ ಒಳ್ಳೆಯದು. ಪಂಪ್ಕಿನಲ್ಲಿ ತುಂಬ ಫೈಬರ್ ಇರುತ್ತೆ. ಡಯಾಬಿಟೀಸನ್ನು ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ವೆಯ್ಟ್ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಕಣ್ಣಿಗೆ ತುಂಬ ಒಳ್ಳೆಯದು, ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಆಯುರ್ವೇದ ಪ್ರಕಾರ ಇದು ಕೂಲಿಂಗ್ ಎಫೆಕ್ಟ್ ಕೊಡೋದ್ರಿಂದ ಪಿತ್ತವನ್ನು ಕಡಿಮೆ ಮಾಡುತ್ತೆ, ಬಾಡಿಯಲ್ಲಿ ವಾತ ಕಫವನ್ನು ಬ್ಯಾಲೆನ್ಸ್ ಮಾಡುತ್ತೆ. ತುಂಬ ಪೌಷ್ಟಿಕವಾದಂಥ ಆಹಾರ. ಸೊ ನಾನು ಇವಾಗ ಆಲ್ಮೋಸ್ಟ್ ಒಂದು 50 ಗ್ರಾಮ್ ಅಷ್ಟು ಪಲ್ಪು, ಅಂದರೆ ಈ ಫ್ಲೆಶಿ ಭಾಗ, ಮತ್ತು ಇನ್ನೊಂದು 50 ಗ್ರಾಮ್ ಅಷ್ಟು ಪಂಪ್ಕಿನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 1 ಚಮಚದಷ್ಟು ಧನಿಯಾ ಕಾಳು ಮತ್ತು 1 ಚಮಚದಷ್ಟು ಜೀರಿಗೆನ ಸ್ವಲ್ಪ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಆಮೇಲೆ ಕೆಂಪಕ್ಕಿನ 1 ಗ್ಲಾಸಷ್ಟು, ಆಮೇಲೆ ಒಂದು 5ರಿಂದ 6 ಒಣಮೆಣಸಿನ್ಕಾಯಿ ಮತ್ತು ಒಂದು ಅಡಿಕೆ ಗಾತ್ರದಷ್ಟು ನಾನು ಹುಣಸೆ ಹಣ್ಣನ್ನು ಇದರಲ್ಲಿ ನೀರಲ್ಲಿ ಆಲ್ಮೋಸ್ಟ್ ಒಂದು 2 ಅವರ್ಸಿಂದ ನೆನೆಸಿಟ್ಕೊಂಡಿದ್ದೀನಿ. ಒಂದು ದೊಡ್ಡ ಗ್ಲಾಸ್ ಆಗೋಷ್ಟು ಅಕ್ಕಿಯನ್ನು ಕೂಡ ನಾನು ನೆನೆಸಿಟ್ಕೊಂಡಿದ್ದೀನಿ. ನೀವು ಇನ್ಸ್ಟೆಂಟ್ ಮಾಡಬೇಕಾದ್ರೆ ಮಾತ್ರ ಹುಣಸೆಹಣ್ಣು ಹಾಕಬೇಕು. ನೀವು ರಾತ್ರಿನೇ ರುಬ್ಬಿಬಿಟ್ಟು ನೆಕ್ಸ್ಟ್ ದಿನ ಬೆಳಗ್ಗೆ ದೋಸೆ ಮಾಡಿದ್ರೆ ಹುಣಸೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ, ತಾನಾಗೆ ಹುಳಿ ಬರುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ನ ನಾವು ದೋಸೆಗೆ ರುಬ್ಕೋತೀವಲ್ಲ ಆ ಥರ ರುಬ್ಕೊಳ್ಳೋದು. ಇದ್ರ ಜೊತೆಗೆ ಒಂದು ಅರ್ಧ ಚಿಪ್ ಆಗೋಷ್ಟು ಹಸಿ ಕೊಬ್ಬರಿ ಕೂಡ ಹಾಕ್ಕೊಳ್ತೀನಿ. ರುಬ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ದೋಸೆಗೆ ಆಗೋದಷ್ಟು ನಾನು ಕಲಿಸ್ಕೊತೀನಿ. ಇದು ಈ ಥರ ಗಟ್ಟಿ ಗಟ್ಟಿ ಇದ್ದಾಗ ನೀವು ಪಡ್ಡು ಕೂಡ ಮಾಡ್ಬೋದು. ದೋಸೆಗೆ ಒಂಚೂರು ಹೆಚ್ಚು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಾಡ್ಕೋಬೇಕಾಗುತ್ತೆ. ಎಲ್ಲ ಇರುತ್ತೆ ಮತ್ತು ಚಟ್ನಿ ಏನು ಎಕ್ಸ್ಟ್ರಾ ಬೇಕಾಗಲ್ಲ. ಇದನ್ನು ಪ್ಯಾನ್ ಕೇಕ್ ಥರ ಇಷ್ಟೇ ಹಾಕ್ಬಿಡ್ಬೇಕು, ಜಾಸ್ತಿ ಅಗಲ ಮಾಡೋಕ್ಕೆ ಹೋಗ್ಬಾರ್ದು. ಮುಚ್ಚಿಟ್ಬಿಟ್ಟು ಬೇಯಿಸಿದ್ರೆ ತುಂಬ ರುಚಿಯಾಗಿರುತ್ತೆ. ಬೇಕಿರೋ ಚಟ್ನಿ ಪುಡಿ ಹಾಕೊಂಡು ಕೂಡ ಇದನ್ನ ತಿನ್ಬೋದು. ಪಂಪ್ಕಿನ್ ಪ್ಯಾನ್ ಕೇಕ್ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳಿಗೆಲ್ಲ ಕೊಡಿ, ಎಂಜಾಯ್ ಮಾಡ್ತಾರೆ. ಬೇರೆ ವಿಡಿಯೋ ಜೊತೆಗೆ ಸಿಗ್ತೀನಿ. ಧನ್ಯವಾದ.